SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಜೈಲಲ್ಲಿರೋದಕ್ಕೆ ನಮ್ಮ ಬಾಸ್ ಜೂನ್ 19ಕ್ಕೆ ಬಂದ್ ನೋಡಿ. ಇವತ್ತು ನಮ್ಮ ಬಾಸ್ ಕ್ರೇಜ್. ಜೈ ಡಿ ಬಾಸ್. ಡಿ ಬಾಸ್ ಏಟರ್ಸ್ ಕೇಳೋದಂದ್ರೆ ಬೇಡ ನಮಗೆ ಬೇರೆಯವ್ರ ಕತೆ ಪುರಾಣ ನೇರ ನುಡಿಲೆ ಮತ್ತೆ ಹೇಳ್ತೀನಿ ಕೇಳೋಣ ಇದ್ರೆ ನಂದಿಯಾಗಿರ್ಬೇಕು. ಬಾಗಲಕೋಟೆಯಿಂದ ಬಂದೇನೆ. ಸೊ ಫಿಲಂ ನೋಡಕ್ ಬಾಗಲಕೋಟೆಯಿಂದ ಬಂದೇನೆ. ಸೊ 22 ವರ್ಷ ಆದ್ಮೇಲೆ ನಾವು ನೋಡಿದ್ದಿಲ್ಲ, ಬಟ್ ಇವಾಗ ನೋಡಕ್ ಬಂದಿದ್ವಿ. ಸೊ ಬಾಸ್ ಕ್ರೇಜ್ ಅವಾಗ ಹೆಂಗೈತೆ ಸೊ ಇವಾಗೂ ಹಂಗೈತೆ. ಇವಾಗ ನಮ್ ಬಾಸ್ ಜೈಲಾಗಿರ್ಬೋದು, ಬಟ್ ಯಾವತ್ತ ನಾವು ಬಿಟ್ ಕೊಡಲ್ಲ, ಯಾವಾಗ್ಲೂ ಮನ್ಸನಾಗ ಇರ್ತಾರ. ಸೊ ಡಿ ಬಾಸ್ ಅಭಿಮಾನಿಗೆ ಅನ್ಎಜುಕೇಟೆಡ್ ಅಂತ ಹೇಳ್ತಾರಲ್ಲ, ಮೆಡಿಕಲ್ ಸ್ಟೂಡೆಂಟ್ ನಾನು ಕಾಲೇಜಿಗೆ ಫಸ್ಟ್ ಬಂದೆ, ನಾವು ಅನ್ಎಜುಕೇಟೆಡ್. ಒಬ್ರು ದೊಡ್ಡವ್ರ ಒಂದು ಮಾತು ಹೇಳ್ತಾರ, ಬಾಕ್ಸ್ ಆಫೀಸ್ ಸುಲ್ತಾನ್ ಹೊಡಿತೀನಿ ಅಂತ ಹೇಳ್ಕೊಂಡು ಅಡ್ಡಾಡ್ತಾರ. ಹಂಗ ನಿಮ್ದು ಬಾಳೆ ಆಗೈತಿ ಎಜುಕೇಟೆಡ್ ಅಂತ ಹೇಳ್ಕೊಂಡು ಅಡ್ಡಾಡ್ತೀರಿ ನೀವು, ಬಟ್ ಒರಿಜಿನಲ್ ಎಜುಕೇಟೆಡ್ ನಿಂತ್ಕೊಂಡು ನೋಡ್ತಾರ ಅಷ್ಟೇ. ಜೈ ಡಿ ಬಾಸ್. ಹತ್ರ ಆತ್ಮ ಇರುತ್ತೆ ಜೈ ಡಿ ಬಾಸ್. ಹೆಂಗಿದೆ ಅಂತ ನೀವು ನೀಟಾಗಿ ಪಬ್ಲಿಕ್ಗೆ ನೀವೇ ರಿವೀಲ್ ಮಾಡಕ್ ಅಷ್ಟೇನೆ. ಎಂತೆಂತ ಹೊಸ ಮೂವಿ ಗೊತ್ತಾ ಇದೆ, ಥಿಯೇಟರ್ ಫಿಲ್ ಆಗ್ತಾರೆ, ಏನ್ ಮಾಡ್ತಾರಲ್ಲ. ಇದು 22 ವರ್ಷದಿಂದ ರಿಲೀಸ್ ಆಗಿರೋ ಮೂವಿ ಈ ತರ ಕ್ರೇಜ್ ಆಗಿದೆ, ಹೌಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಅದು ಬಾಸ್ ಇರೋ ಪವರ್, ಅದು ಬಾಸ್ ಫ್ಯಾನ್ಸ್ ಇರೋ ಕ್ರೇಜ್. ಅದು ದಯವಿಟ್ಟು ಎಲ್ಲರೂ ಅರಸಿ ಆಶೀರ್ವದಿಸಿ ಅಷ್ಟೇನೆ ಡಿ ಬಾಸ್ ನ. ಜೈ ಡಿ ಬಾಸ್. ವರ್ಷ ಬಂದ್ರು ಕಡಿಮೆ ಮಾಡಕ್ ಆಗಲ್ಲ. ಸ್ಯಾಂಡಲ್ವುಡ್ಗೂ ಒಬ್ರೇ ಬಸ್ಸು, ಬಾಕ್ಸ್ ಆಫೀಸ್ ಒಬ್ರೇ ಬಸ್ಸು, ಇಡೀ ಕರ್ನಾಟಕಕ್ಕೂ ಒಬ್ರೇ ಬಸ್ಸು, ಅದು ಡಿ ಬಾಸ್. ಈ ಬಜಾರ್ನ ಯಾರು ಕೂಡ ಕಮ್ಮಿ ಮಾಡಕ್ ಆಗಲ್ಲ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಏನೋ ಒಂದ್ ಟೈಮು ಕಾಯ್ತೀವಿ. ಅಭಿಮಾನಿಗಳು ಮನ್ಸಲ್ಲಿ, ಅವ್ರ ಮನ್ಸಲ್ಲಿ ನಾವು ಹಚ್ಚಾಗಿದ್ದೀವಿ, ನಮ್ಮ ಮನ್ಸಲ್ಲಿ ಅವ್ರ ದೇವರಾಗಿರ್ತಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಚಿನ್ನ ಏಟರ್ಸ್ ಏನೇನು ಮಾತಾಡಿದೀರಾ, ಬಂದಾಗ ಬೆಂಗಳೂರು ಅಳ್ಳಾಳನ್ ಮತ್ತು ಪಕ್ಕ ಜೈ ಡಿ ಬಾಸ್. ನಮ್ ಬಾಸ್ ಜೈಸಿಲಿದ್ದಾರೆ ಅಂತ ತುಂಬಾ ಜನ ಕೆಡ್ದಾಗ ಮಾತಾಡ್ತಿರ್ತಾರೆ. ನಮ್ ಬಾಸ್ ಬರೋ ಹೇಳೋದು ಒಂದೇ ಮತ್ತು, ಯಾವುದಕ್ಕೆ ತಾಕದು ನಿನಗೆ ಕಾಯುವುದು ಅಭಿಮಾನ, ಸೋತರು ಬೀಗರು ಗೆದ್ದರು ಒಬ್ಬ ನಮ್ಮ ಯಜಮಾನ. ಜೈ ಡಿ ಬಾಸ್. ಬಿಸಿ ಮುದ್ದೆ ನೈಟ್ ನಿಂದೆ ಬಿಸಿ ಮುದ್ದೆ ಫಿಲಂ ನೋಡಕ್ಕಂತಾನೆ ನೈಟ್ ಮಾಡಿಲ್ಲ ನಾನು ನಿದ್ದೆ. ಇವತ್ತು ಎಷ್ಟೊಂದ್ ಜನ ಹೊಸ ಫಿಲಂಗಳು ಸಿಕ್ಕಿಲ್ಲ ಥಿಯೇಟ್ರು. ಇವತ್ತು ಎಷ್ಟೊಂದ್ ಜನಕ್ಕೆ ಹೊಸ ಫಿಲಂಗಳು ಸಿಕ್ಕಿಲ್ಲ ಥಿಯೇಟ್ರು. ಯಾಕಂದ್ರೆ ಇಲ್ಲಿ ಆಗೋದು ಹೀರೋ ಮ್ಯಾಟ್ರು, ಯಾಕಂದ್ರೆ ಥಿಯೇಟರ್ ಅಲ್ಲಿ ಇರೋದು ನಮ್ ರಾಬರ್ಟ್. ಚಿತ್ರದುರ್ಗ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.